ಶುರು ಮಾಡೋಣ. ಕಳೆದ 7ನೇ ತಾರೀಕಿನಂದು ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಏನು ನಡೀತಾ ಇತ್ತು, ಅವತ್ತಿನ ದಿವಸ ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹತ್ತರಗಿ ಟೋಲ್ ನಾಕ ಹತ್ರ ಕೆಲವೊಂದು ರೈತ ಸಂಘಟನೆಯವರು ಬಂದ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಸೇರಿರ್ತಕ್ಕಂಥ ಕೆಲವೊಂದು ರೈತರು, ಸರ್ ನಮ್ಮ ಜೊತೆ ಕೆಲವೊಂದಿಷ್ಟು ಜನ ಕಿಡಿಗೇಡಿಗಳು ಸೇರಿದ್ದಾರೆ, ಕುಡಿದ್ಬಿಟ್ಟು ಇಲ್ಲಿ ಉಳಿದವರಿಗೆ ದುಷ್ಪ್ರೇರಣೆ ನೀಡ್ತಾ ಇದ್ದಾರೆ, ಅವ್ರನ್ನ ಅಲ್ಲಿಂದ ತಾವು ತೆಗೀರಿ, ಇಲ್ಲಾಂದ್ರೆ ಅನಾಹುತಕ್ಕೆ ದಾರಿ ಆಗುತ್ತೆ ಅಂತ ಹೇಳಿದ್ದನ್ನ ನಮ್ಮ ಸ್ಥಳೀಯ ಠಾಣಾಧಿಕಾರಿಯಾದ ಜಾವೇದ್ ಮುಷ್ರಫ್ ಅವರು ತಿಳ್ಕೊಂಡು ಕೇವಲ ಆ ರೀತಿಯಲ್ಲಿ ಕುಡಿದು ಮತ್ತೆ ಬೇರೆಯವ್ರಿಗೆ ಯಾರು ರೈತ ಸಂಘಟನೆಯವರು ಐಡೆಂಟಿಫೈ ಮಾಡಿ ಇವ್ರು ನಮ್ಮವರಲ್ಲ ಅಂತ ಹೇಳಿದ್ರು, ಅವ್ರನ್ನ ತಮ್ಮ ಪ್ರಿವೆಂಟಿವ್ ಕಸ್ಟಡಿ ತಗೊಳ್ಬೇಕಾದಂಥ ಸಂದರ್ಭದಲ್ಲಿ ಅವರು ಉಳಿದವ್ರಿಗೆ ದುಷ್ಪ್ರೇರಣೆ ನೀಡಿ ಅವ್ರ ಜೊತೆ ಬಂದಂಥ ಕೆಲವೊಂದು ಸಂಗಡಿಗರು ನಮ್ಮ ಪೊಲೀಸರ ಮೇಲೆ, ಸಾರ್ವಜನಿಕ ವಾಹನಗಳ ಮೇಲೆ, ಪೊಲೀಸ್ ವಾಹನಗಳ ಮೇಲೆ ಮತ್ತೆ KSRTC ಬಸ್ಗಳ ಮೇಲೆ ಕಲ್ಲು ತೂರಾಟ ಮಾಡಿದ್ದನ್ನ ತಾವು ಪ್ರತ್ಯಕ್ಷ ಕಂಡಿದ್ದೀರಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆಯ 12 ಜನ ಅಧಿಕಾರಿ ಸಿಬ್ಬಂದಿಗಳು ಗಾಯಗೊಂಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಹಾಂತೇಶ್ ಸಜ್ಜನ್ ಅಂತ ಏನು DSP ಅವತ್ತಿನ ದಿವಸ ಅಲ್ಲಿ ಸ್ಥಳದಲ್ಲಿದ್ರು, ಅವರ ಕೈಗೆ ಗಂಭೀರವಾದ ಗಾಯ ಆಗಿ ಕೈಗೆ ಫ್ರ್ಯಾಕ್ಚರ್ ಕೂಡ ಆಗಿತ್ತು. ಜೊತೆಗೆ ಗಾಡಿ ವಡ್ಡರ್ ಅನ್ನುವಂಥ ನಮ್ಮ ಯಮಕನಮರಡಿ ಪೊಲೀಸ್ ಠಾಣೆಯ ಸಿಬ್ಬಂದಿಗೆ ತಲೆಗೆ ಪೆಟ್ಟಾಗಿ ಸುಮಾರು 4 ಸ್ಟಿಚ್ ಅಂದ್ರೆ ಹೊಲಿಗೆಯನ್ನು ಹಾಕ್ಬೇಕಂತ ಪರಿಸ್ಥಿತಿ ಬಂದಿತ್ತು. ಅದೃಷ್ಟವಶಾತ್ ಅವನಿಗೆ ನಾವು CT ಮತ್ತೆ MRI ಮಾಡಿಸಿದಾಗ ಅದೃಷ್ಟವಶಾತ್ ತಲೆ ಒಳಗಡೆ ಅಂದ್ರೆ ಮಿದುಳಿನಲ್ಲಿ ಯಾವುದೇ ರಕ್ತಸ್ರಾವ ಆಗಿರೋದಿಲ್ಲ. ಇದ್ರ ಜೊತೆಗೆ ಇನ್ನೂ 10 ಜನ ಪೊಲೀಸ್ ಸಿಬ್ಬಂದಿಗಳು, BR ಕಾಮಗೌಡರ್ KSRTC ನಮ್ಮ KSRP ಅವರು, DL ರಾಥೋಡ್ ASI ಇಂಡಿ ಗ್ರಾಮೀಣ, AR ಜಾಧವ್ ASI ಯಮಕನಮರಡಿ, MB ಕೋಳಿ ಆಲ್ಮೇಲ್ ಬಿಜಾಪುರ ಜಿಲ್ಲೆ, PM ಗಣತಿ ತಾಳಿಕೋಟಿ ಹೆಡ್ ಕಾನ್ಸ್ಟೇಬಲ್, SY ಮೊಕಾಶಿ ಬಸವನ ಬಾಗೇವಾಡಿ ಹೆಡ್ ಕಾನ್ಸ್ಟೇಬಲ್, ಅನಿಲ್ ಪವಾರ್ ನಮ್ಮ IRB ಬಿಜಾಪುರದಿಂದ, ನಾಗರಾಜ್ IRB ಬಿಜಾಪುರದಿಂದ, ನಿಜಾಮುದ್ದೀನ್ ಶೇಖ್ ಹೆಡ್ ಕಾನ್ಸ್ಟೇಬಲ್ KSRP, ಈರಣ್ಣ ಗುಡುಗನಟ್ಟಿ ಹೆಡ್ ಕಾನ್ಸ್ಟೇಬಲ್ KSRP. ಇಷ್ಟು ಜನ, ಒಟ್ಟು 12 ಜನ ಅಧಿಕಾರಿ ಸಿಬ್ಬಂದಿಗಳಿಗೆ ಗಂಭೀರ ಸ್ವರೂಪದ ಮತ್ತು ಅಲ್ಪ ಸ್ವಲ್ಪ ಗಾಯಗಳಾಗಿದ್ವು. ಅವತ್ತಿನ ದಿವಸನೇ ತಮ್ಮ ಸಮ್ಮುಖದಲ್ಲಿ ನಾವು ಒಂದು ವಾಗ್ದಾನವನ್ನ ಮಾಡಿದ್ವಿ. ಈ ಒಂದು ದುರ್ಘಟನೆಗೆ ಕಾರಣವಾಗಿರ್ತಕ್ಕಂಥ, ದುಷ್ಪ್ರೇರಣೆ ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಆ ಪ್ರಕಾರವಾಗಿ ನಮ್ಮ ಯಮಕನಮರಡಿ ಪೊಲೀಸರು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯ ವಿವಿಧ ತಂಡದವರು DSP ಗೋಕಾಕ್ ಅವರ ನೇತೃತ್ವದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಿದ್ದಲ್ಲದೆ ಈಗಾಗಲೇ 5 ಆರೋಪಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ 6ನೇ ವ್ಯಕ್ತಿಯನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ಅವನು ಕೂಡ ನಮ್ಮ ಕಾನೂನು ಕ್ರಮಗಳನ್ನ ವಹಿಸಿ ಸಂಜೆ ಒಳಗಡೆ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತೀವಿ. ಈ 6 ಜನರ ಮೇಲೆ ಯಮಕನಮರಡಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ದಾಖಲಾಗಿರ್ತಕ್ಕಂಥ 169/2025 2025ರ ಕಲಂ 189/2, 91/2, 191/3, 285, 132, 121/1, 121/2, 109, 324/5 ಜೊತೆಗೆ 190 BNS ಈ ಕಾಯ್ದೆಗಳ ಅಡಿಯಲ್ಲಿ ಏನು ಈಗಾಗಲೇ ಪ್ರಕರಣ ದಾಖಲಾಗಿತ್ತು, ಅದೇ ಪ್ರಕರಣದಲ್ಲಿ ಇವ್ರನ್ನ ಮಾನ್ಯ ನ್ಯಾಯಾಲಯದ ಮುಂದೆ ನಾವು ಇವತ್ತು ಒಪ್ಪಿಸ್ತಾ ಇದ್ದೀವಿ. ಜೊತೆಗೆ
ಅವ್ರ ಮೇಲೆ ಸೆಕ್ಷನ್ 3(2) ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆಕ್ಟ್ ಅಡಿಯಲ್ಲೂ ಕೂಡ ನಾವು ಪ್ರಕರಣ ದಾಖಲು ಮಾಡಿದ್ದೀವಿ. ಈ ಸೆಕ್ಷನ್ಗಳು ತಮ್ಮ ಮಾಹಿತಿಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ದೊಂಬಿ, ಗುಂಪು ಗಲಭೆ ಮತ್ತೆ ಮಾರಣಾಂತಿಕ ಹಲ್ಲೆ. ಯಾಕಂದ್ರೆ ಒಂದು ಕಲ್ಲನ್ನ ತೆಗೆದು ತಲೆಗೆ ಎಸಿತಾರಂತಂದ್ರೆ ಅದು ಮಾರಣಾಂತಿಕ ಹಲ್ಲೆ ಅಂತಾನೆ ನಾವು ಪರಿಗಣಿಸಬೇಕಾಗುತ್ತೆ. ಇವೆಲ್ಲ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಈ ಆರೋಪಿಗಳನ್ನ ಮಾನ್ಯ ನ್ಯಾಯಾಲಯದ ವಶಕ್ಕೆ ಒಪ್ಪಿಸ್ತಾ ಇದ್ದೀವಿ. ಈ ಒಂದು ಘಟನೆಯನ್ನ ಬಳಸ್ಕೊಂಡು ಕೆಲವೊಂದು ಮತ್ತೆ ದುಷ್ಕರ್ಮಿಗಳು ಹೇಳ್ಬೋದು ಅಮಾಯಕರನ್ನ ಬಂಧಿಸಿದ್ದಾರೆ ಅಥವಾ ರೈತರನ್ನ ಬಂಧಿಸಿದ್ದಾರೆ ಅಂತೇಳಿ. ಯಾರೋ ಒಂದಿಷ್ಟು ಜನ ಶಾಲು ಹೊದ್ಕೊಂಡು ರೈತರ ಹೆಸರಿನಲ್ಲಿ ಅಲ್ಲಿ ಬಂದು ಗುಂಪು ಗಲಭೆಗೆ ಪ್ರೇರೇಪಣೆ ಕೊಟ್ರೆ ಅವ್ರನ್ನ ನಾವು ರೈತರು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿದೆ, ಜಿಲ್ಲೆಯಲ್ಲಿ ಕಳೆದ 10 ದಿನಗಳ ಕಾಲ ನಮ್ಮ ರೈತ ಬಾಂಧವರು ತಮ್ಮ ಪ್ರತಿಭಟನೆಯನ್ನ ಮುಷ್ಕರದಲ್ಲಿ ನಿರತರಾಗಿದ್ರು ಕೂಡ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಹಿಂಸೆಗೆ ಪ್ರೇರೇಪಣೆ ನೀಡಲಿಲ್ಲ, ಯಾವುದೇ ಒಂದು ಕಾನೂನನ್ನ ಕೈಗೆ ಎತ್ಕೊಳ್ಳಿಲ್ಲ. ಅದೇ ರೀತಿಯಾಗಿ ಅವತ್ತಿನ ದಿವಸ ಕೂಡ ಅನೇಕ ರೈತ ನಾಯಕರು ಅಲ್ಲಿ ಬಂದು ಹೇಳ್ತಾ ಇರಬೇಕಾದ್ರೂ ಕೂಡ ಇವರು ಮುಂಚೆನೆ ಸಂಚು ರೂಪಿಸ್ಕೊಂಡು ಅಲ್ಲಿ ಹಲ್ಲೆ ಮಾಡಿರ್ತಕ್ಕಂಥದ್ದು ಗೊತ್ತಾಗಿದೆ. ಈ ಯಾರು ಅಲ್ಲಿ ತಮಗೆ ಗೊತ್ತಿರಬಹುದು, ಇನ್ನೂ ಕೆಲವೊಂದಿಷ್ಟು ಜನ ಅದರಲ್ಲಿ ಪಾಲ್ಗೊಂಡಿದ್ರು. ಆದ್ರೂ ಕೂಡ ನಾವು ಹಲವಾರು ವಿಡಿಯೋಗಳನ್ನ, ಮಾಧ್ಯಮ ಮಿತ್ರರು ಕೊಟ್ಟಿರ್ತಕ್ಕಂಥ ವಿಡಿಯೋ ತುಣುಕುಗಳನ್ನ, ಮತ್ತೆ ಅಲ್ಲಿ ಆ ಸಂದರ್ಭದಲ್ಲಿ ಇರ್ತಕ್ಕಂಥ ನಮ್ಮ CCTVಗಳ ವಿಡಿಯೋಗಳನ್ನ ಪರಿಶೀಲಿಸಿ ಮತ್ತೊಮ್ಮೆ ಖಚಿತಪಡಿಸ್ಕೊಂಡು ಈ ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ಈ ಆರೋಪಿಗಳ ಕೈಯಲ್ಲಿ, ಈ ಎಲ್ಲಾ 6 ಆರೋಪಿಗಳ ಕೈಯಲ್ಲಿ ಒಂದು ಮಾರಕಾಸ್ತ್ರ ಅಥವಾ ಕಲ್ಲು ಎಸಿತಾ ಇರುವಂತದನ್ನ ಖಚಿತಪಡಿಸ್ಕೊಂಡು ಇವತ್ತು ತಮ್ಮಗಳ ಮುಖಾಂತರ ಆ ಫೋಟೋಗಳನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ 6 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ, ಅವರು ಅಮಾಯಕರು, ಅವ್ರು ರೈತರು ಅನ್ನುವಂಥ ಭಾವನೆ ನಮ್ಮ ಸಾರ್ವಜನಿಕರಲ್ಲಿ ಬರದೇ ಇರಲಿ ಅನ್ನುವಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಂಡು ಈ ಒಂದು ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ, ಸಾರ್ವಜನಿಕರಿಗೆ ತಮ್ಮ ಮೂಲಕ ತಲುಪಿಸ್ತಾ ಇದ್ದೀವಿ. 100 ಜನ ನಾವು ಐಡೆಂಟಿಫೈ ಮಾಡ್ತೀವಿ, ಬಿಡಲ್ಲ ನಾವು ಈಗಾಗಲೇ ಹೇಳಿದಾಗೆ. ಆದ್ರೆ ನಾವು ಗಡಿಬಿಡಿಯಲ್ಲಿ ಯಾವುದೇ ಅಮಾಯಕರನ್ನ ಬಂಧಿಸಬಾರ್ದು ಅನ್ನುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲವೊಂದು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಂಡು ನಮ್ಮ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು ಈಗ ಈ ವಿಚಾರದಲ್ಲಿ ನಮ್ಮ ತನಿಖೆ ಇನ್ನು ಮುಗ್ದಿಲ್ಲ. ಈಗ ಆಗಿ ಕೇವಲ 7 ದಿನ ಆಗಿದೆ. 7 ದಿನದಲ್ಲಿ ಆಲ್ರೆಡಿ ನಾವು ಮುಖ್ಯವಾಗಿ ಮುಂದೆ ನುಗ್ಗಿ ಯಾರು ಎಸಿತಾ ಇದ್ರು ಅವ್ರನ್ನ ನಾವು ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ರಿಗಾರ್ಡಿಂಗ್ ದುಷ್ಪ್ರೇರಣೆ ವಿಚಾರವಾಗಿ ಒಳಸಂಚಿನಲ್ಲಿ ಭಾಗಿಯಾಗೋದ್ರ ಬಗ್ಗೆ ಅದು ಇಟ್ ವಿಲ್ ಟೇಕ್ ಟೈಮ್, ಅದಕ್ಕೆ ಸಾಕಷ್ಟು ಸಮಯ ಬೇಕು. ಮತ್ತೆ ವ್ಯವಸ್ಥಿತವಾಗಿ ತನಿಖೆ ಒಂದು ವೈಜ್ಞಾನಿಕವಾಗಿ ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರಿದ್ರು, ಯಾರು ಪ್ರೇರಣೆ ನೀಡಿದ್ರು ಅನ್ನೋಂಥದ್ದನ್ನು ಕೂಡ ನಿಮ್ ಗಮನಕ್ಕೆ. ನಾವು ಇಷ್ಟೇ ಜನರ ಮೇಲೆ ಅಂತ ಹೇಳಿ FIR ಹಾಕಿಲ್ಲ, ಅಪರಿಚಿತರ ಮೇಲೆ ಅಂತ ಹೇಳಿ ನಾವು FIR ತೆಗೆದುಕೊಂಡಿದ್ದೀವಿ. ನಮ್ಮ ತನಿಖೆಯಲ್ಲಿ ಎಷ್ಟು ಜನ ಕಂಡು ಬರ್ತಾರೆ, ವಿಡಿಯೋ ತುಣುಕುಗಳು ಅಥವಾ ಬೇರೆ ಯಾವುದೇ ಒಂದು ಸಾಕ್ಷ್ಯಾಧಾರ ಲಭ್ಯತೆ ಇರುವ ಆಧಾರದ ಮೇಲೆ ಎಷ್ಟೇ ಜನ ಕಂಡು ಬಂದ್ರು ಕೂಡ ನಾವು ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೀವಿ. FIR ಅಲ್ಲಿ ಆರೋಪಿಗಳ ಹೆಸರಾಗ್ಲಿ ಅಥವಾ ಇಷ್ಟೇ ಜನರಾಗ್ಲಿ ಅಂತೇಳಿ ನಾವು ನಮೂದಿಸಿಲ್ಲ. ಯಾಕಂದ್ರೆ FIR ದಾಖಲಂತ ಸಂದರ್ಭದಲ್ಲಿ ನಮಗೆ ಗೊತ್ತಿರಲಿಲ್ಲ. ಈ 6 ಜನ ಬಂಧಿತರಾದವರು ಚನ್ನಗೌಡ ಬಸವರಾಜ್ ಸಸಾಲಟ್ಟಿ, ಹೆಬ್ಬಾಳ ಹುಕ್ಕೇರಿ ತಾಲೂಕಿನವನು. ಎಲ್ರೂ ಮೂಲತಃ ಹುಕ್ಕೇರಿ ತಾಲೂಕಿನವ್ರೆ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಆ ಪ್ರದೇಶ ಹುಕ್ಕೇರಿ ತಾಲೂಕಿಗೆ ಬರುತ್ತೆ. ಪ್ರಶಾಂತ್ ಮುಗುಳಿ ಹೆಬ್ಬಾಳ ಹುಕ್ಕೇರಿ ತಾಲೂಕಿನವನು. ವಿನಾಯಕ್ ಕೋಟಿವಾಲೆ ಹೆಬ್ಬಾಳ ಹುಕ್ಕೇರಿ ತಾಲೂಕಿನವನು. ಮಲ್ಲಪ್ಪ ಗಟ್ಗಿ ಉಳ್ಳಾಗಡ್ಡಿ ಖಾನಾಪುರ ಹುಕ್ಕೇರಿ ತಾಲೂಕಿನವನು. ಶಿವಾನಂದ್ ಸಾತಪ್ಪ ವಾಣಿ
ಮಲ್ಲಪ್ಪ ಘಟಗಿ. ನಾನು ತಮಗೆ ಇದು ಪ್ರೆಸ್ ನೋಟ್. ಕೂಲಿ ಕಾರ್ಮಿಕರು ಇದ್ದಾರೆ, ಮೊಬೈಲ್ ಅಂಗಡಿ ಇಟ್ಕೊಂಡವರು ಇದ್ದಾರೆ. ಇದರಲ್ಲಿ ಶಿವಾನಂದ್ ಸಾತಪ್ಪ ವಾಣಿಯನ್ ಅಂತನು ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಇದ್ದು ಅವ್ರ ಜೊತೆ ಸೇರ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆ. ಮಾಜಿ ಸೈನಿಕರು ಸೋಗ್ನಲ್ಲಿ ಬಂದು ಅಲ್ಲಿ ಗಲಾಟೆ ಮಾಡಿರುವಂತದ್ದು ಇದೆ. ಸೋಮನಾಥ್ ಹಿರೇಮಠ್, ಬಿದ್ರೆವಾಡಿ, ಹುಕ್ಕೇರಿ. ಇವನ್ ಕೈಲಂತೂ ಇಂಥ ದೊಡ್ಡ ಕಲ್ಲು ಕಾಣಿಸುತ್ತೆ ವಿಡಿಯೋದಲ್ಲಿ. ಸೊ ಈಗ ಈ ವಿಚಾರದಲ್ಲಿ ನಮ್ಮ ತನಿಖೆ ಈಗ ಆಗಿ ಕೇವಲ 7 ದಿನ ಆಗಿದೆ. 7 ದಿನದಲ್ಲಿ ಆಲ್ರೆಡಿ ನಾವು ಮುಖ್ಯವಾಗಿ ಮುಂದೆ ನುಗ್ಗಿ ಯಾರು ಎಸೆತಾ ಇದ್ರು ಅವ್ರನ್ನ ನಾವು ನಮ್ಮ ವಶಕ್ಕೆ ಪಡೆದುಕೊಂಡಿದ್ದೀವಿ. ಒಳ ಸಂಚಿನಲ್ಲಿ ಭಾಗಿಯಾಗೋದ್ರ ಬಗ್ಗೆ ಅದು ಇಟ್ ವಿಲ್ ಟೇಕ್ ಟೈಮ್, ಅದಕ್ಕೆ ಸಾಕಷ್ಟು ಸಮಯ ಬೇಕು. ಮತ್ತು ವ್ಯವಸ್ಥಿತವಾಗಿ ತನಿಖೆ ಒಂದು ವೈಜ್ಞಾನಿಕವಾಗಿ ನಮ್ಮ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾರೇ ನಾವು ಇಷ್ಟೇ ಜನರ ಮೇಲೆ ಅಂತ ಹೇಳಿ FIR ಹಾಕಿಲ್ಲ, ಅಪರಿಚಿತರ ಮೇಲೆ. ನಮ್ಮ ತನಿಖೆಯಲ್ಲಿ ಎಷ್ಟು ಜನ ಕಂಡು ಬರ್ತಾರೆ, ವಿಡಿಯೋ ತುಣುಕುಗಳು ಅಥವಾ ಬೇರೆ ಯಾವುದೇ ಒಂದು ಸಾಕ್ಷ್ಯಾಧಾರ ಲಭ್ಯತೆ ಇರುವ ಆಧಾರದ ಮೇಲೆ ಎಷ್ಟು ಜನ ಕಂಡು ಬಂದರೂ ಕೂಡ ನಾವು ಅವ್ರನ್ನ 6 ಜನರಲ್ಲ. ಈಗ ಶಿವಪ್ಪ ಈಗ ಎಕ್ಸ್ ಸರ್ವಿಸ್ ಬಂದಿದ್ದಾನೆ, ಅವ್ನ ಜಮೀನು ಇರ್ಬೋದು, ಅದನ್ನ ಬೇರೆಯವ್ರಿಗೆ ಹೇಳಿ ಕೊಟ್ಟಿರ್ಬೋದು. ಈಗ ಅವ್ರನ್ನ ಏನಂತ ಕನ್ಸಿಡರ್ ಮಾಡಬೇಕು? ಕೈಯಲ್ಲಿ ಕೋಲಿದೆ ತಾವು ನೋಡ್ಬೋದು. ಅವನು ಹಿಡಿತೀವಿ. ಈ ಮಹಾನುಭಾವರು ಎಕ್ಸ್ ಸರ್ವಿಸ್ ಮೆನ್ ಅಂತ ಹೇಳ್ಕೊತಾರೆ, ರೈತರು ಅಂತ ಕ್ಲೇಮ್ ಮಾಡ್ತಾರೆ, ಕೈಯಲ್ಲಿ ಕಲಿಸೋದನ್ನ ನೋಡ್ಬೋದು. ಈಗ ಎಕ್ಸ್ ಸರ್ವಿಸ್ ಮೆನ್ ಅಂತ ಹೇಳಿದ್ರೆ ಕಾನೂನಿಗೆ ಗೌರವ ಕೊಡೋದು, ದೇಶ ಕಾಯೋರು ಕೆಲಸ ಮಾಡಿದವರು ಈ ರೀತಿ ಮಾಡೋದು ಯಾವ ರೀತಿಯಿಂದ ನ್ಯಾಯ? ನಿಂತಿರ್ತಕ್ಕಂಥ ಪೋಸು, ಆ ಸ್ಕ್ರೀನ್ ಶಾಟ್ ಅಲ್ಲಿ ಆ ಪರ್ಟಿಕ್ಯುಲರ್ ಫ್ರೇಮ್ ಬರ್ತಾ ಇಲ್ಲ. ವಿಡಿಯೋನು ಕೂಡ ನಾವು ರಿಲೀಸ್ ಮಾಡ್ತೀವಿ. ಇವನು ಪ್ರಶಾಂತ್ ಮುಗಳಿ, ಇವನು ಗೋಟಿವಾಲೆ ಅಲ್ವಾ, ಇದು ಮೊಬೈಲ್ ಅಂಗಡಿ. ಮಲ್ಲಪ್ಪ ಘಟಗಿ, ಉಳ್ಳಾಗಡ್ಡಿ ಖಾನಾಪುರದವನು. ಎದ್ದಿರ್ತಕ್ಕಂಥ ಪೋಸು ಒಕ್ಕಲ್ತನ. ಇವ್ರು ಚನ್ನಗೌಡ ಸಸಾಲಟ್ಟಿ ಅಂತ ಹೇಳಿ ಕೈಯಲ್ಲಿ ಕಲ್ಲಿದೆ. ಫೋಟೋ ಇತ್ತಲ್ಲ, ಎಲ್ಲಿ ಈ ಫೋಟೋನೂ ಇತ್ತು, ಈ ಫೋಟೋ ಇತ್ತು ಕೊಡಿ. ಇವನು ಸೋಮಯ್ಯ ಹಿರೇಮಠ ಅಂತ ಹೇಳಿ, ಇದು ಏನು ಏಕಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ, ಅದು ರೈತ ಅಂತ ಹೇಳ್ಕೊತಾನೆ. ತುಂಬಾ ಚೆನ್ನಾಗಿ ಟಿ ಶರ್ಟ್ ಹಾಕೊಂಡ್ಬಂದಿದ್ರು, ಬಹಳ ಈಸಿ ಆಯ್ತು ನಮ್ಗೆ ಹಿಡಿಲಿಕ್ಕೆ.